ಕಾರ್ಮಿಕರು ಇರೋ ಜಾಗಕ್ಕೆ ಸಂಚಾರಿ ಹೈಟೆಕ್ ಆಸ್ಪತ್ರೆ ತೆರಳಿ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ರ ಅವರ ಕನಸು ಇದು, ಹೊಸದಾಗಿ ಶುರು ಮಾಡಿರೋದು ಯೋಜನೆ. GRBS ಮಾಡ್ತೀವಿ, HB ಮಾಡ್ತೀವಿ, ಕಾರ್ಡ್ ಮೆಥಡ್ಸ್, HIV, HBsAg, ಮಲೇರಿಯಾ, ಡೆಂಗು, ಆಲ್ಮೋಸ್ಟ್ ಎಲ್ಲಾ ತರ ಚೆಕಪ್ಸ್ ಇದೆ ಇಲ್ಲಿ. ಅಂದ್ರೆ ಗರ್ಭಿಣಿ ಬಾಣ್ತಿರಿದ್ರು ಅವ್ರಿಗೆ ಹೆಲ್ತ್ ಬಗ್ಗೆ ಹೇಳ್ಕೊಡ್ತೀವಿ. ಈಗ ಏನು ಆಸ್ಪತ್ರೆಗೆ ಹೋಗೋದನ್ನು ಬೇಕಾಗಿಲ್ಲ, ನಮ್ಗೆ ಇಲ್ಲೇ ಬಂದು ತೋರಿಸಿ ಮಾತ್ರೆ ಕೊಟ್ಟು ಚೆಕ್ ಮಾಡ್ತಾರೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಬಂದಿರುವಂತದ್ದು ತುಂಬಾ ಒಳ್ಳೇದು. ಅವ್ರು ಬಂದ್ಮೇಲೆ ಈ ರೀತಿ ನಡೀತಾ ಇದೆಯಾ ಅಂತ ಅನ್ಸುತ್ತೆ. ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಕಾರ್ಮಿಕರು ಇರೋ ಸ್ಥಳಕ್ಕೆ ಹೋಗಿ ಕಾರ್ಮಿಕರಿಗೆ ಅಗತ್ಯವಾದ ಆರೋಗ್ಯ ತಪಾಸಣೆಯನ್ನ ಮಾಡುವಂತಹ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಅತಿ ದೊಡ್ಡ ಯೋಜನೆ. ಈಗ ನಾವು ಡಾಕ್ಟರ್ ಸಿದ್ಧಾಂತ್ ಅವ್ರ ಜೊತೆಯಲ್ಲಿದ್ದೀವಿ. ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಸಂಚಾರಿ ಘಟಕ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ. ಸರ್ ವೆಲ್ಕಮ್. ನಮಸ್ಕಾರ. ಹೇಗೆ ವರ್ಕ್ ಆಗುತ್ತೆ ಇದು? ಎಷ್ಟು ಜನಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಯಾವ ರೀತಿ ತಪಾಸಣೆ ನಡೆಸ್ತೀರಾ? ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಇದ್ದು ಸಂತೋಷ್ ಲಾಡ್ರ ಅವರ ಕನಸು ಇದು, ಹೊಸದಾಗಿ ಶುರು ಮಾಡಿರೋದು ಯೋಜನೆ. ಏನಂದರೆ ಸಂಚಾರಿ ಆರೋಗ್ಯ ಘಟಕ ಅಂತ, ಅಂದರೆ ನಡೆದಾಡುವ ಕ್ಲಿನಿಕ್ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ನಾವು ಮೆಡಿಕಲ್ ಆಫೀಸರ್ ಇರ್ತೀವಿ, ಹೊರಗಡೆ ಲ್ಯಾಬ್ ಇದೆ, ಒಂದು ಲ್ಯಾಬ್ ಬೇಸಿಕ್ ಏನೇನು ಕ್ಲಿನಿಕಲ್ ಟೆಸ್ಟ್ ಬೇಕು ಅದನ್ನೆಲ್ಲ ಮಾಡ್ಬೋದು. ಅಥವಾ ಕಾರ್ಮಿಕರಿಗೆ ಅವರು ರಿಜಿಸ್ಟರ್ಡ್ ಕಾರ್ಮಿಕರು, ಅಂದರೆ ಯಾರ್ದು ಲೇಬರ್ ಕಾರ್ಡ್ ಇರುತ್ತೆ ಅಥವಾ ಶ್ರಮ್ ಕಾರ್ಡ್ ಇರುತ್ತೆ, ವ್ಯಾಲಿಡ್ ID ಪ್ರೂಫ್ ತೊಗೊಂಬಂದು ಇಲ್ಲಿ ಫ್ರೀಯಾಗಿ ಉಚಿತವಾಗಿ ನಿಶುಲ್ಕವಾಗಿ ಯಾವುದೇ ಫೀಸ್ ತೊಗೊಳ್ಳದೆ ನಾವು ಅವ್ರಿಗೆ ಬೇಸಿಕ್ ಚೆಕಪ್ ಮಾಡಿ ಮತ್ತು ಮೆಡಿಸಿನ್ ಕೊಡ್ತೀವಿ. ಏನೇನು ಅಗತ್ಯವಾದ ಮೆಡಿಸಿನ್ಗಳನ್ನ ಕೊಡ್ತೀವಿ. ಬನ್ನಿ ಏನೇನು ಫೆಸಿಲಿಟಿ ಇದೆ ಅಂತ ಈ ನಡೆದಾಡುವ ಕ್ಲಿನಿಕ್ಕಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ ಅಂತ ನಾನೇ ತೋರಿಸ್ಕೊಡ್ತೀನಿ. ಬನ್ನಿ. ಒಂದು ವೆಬ್ಸೈಟ್ ಮಾಡಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ ಅವರು, ವೆಲ್ ಬೀಯಿಂಗ್ ಅಂತ. ಅದರಲ್ಲೇ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಒಂದು ಡೇಟಾ ಬೇಸ್ ಅಂತ ಆಗುತ್ತೆ, ಪ್ರತಿಯೊಬ್ಬರ ರಿಜಿಸ್ಟರ್ಡ್ ಲೇಬರ್ಗೂ ಒಂದು ಡೇಟಾ ಬೇಸ್ ಅಂತ ಆಗುತ್ತೆ. ನಾವು ಎಷ್ಟು ಸತಿ ಏನೇನು ಚೆಕಪ್ ಮಾಡಿದ್ದೀವಿ, ಅವ್ರಿಗೆ ಏನೇನು ಟ್ರೀಟ್ಮೆಂಟ್ಗಳು ಹೋಗಿದೆ ಅದೆಲ್ಲನೂ ರೆಕಾರ್ಡ್ ಇರುತ್ತೆ ನಮ್ಮ ಹತ್ರ. ಈ ಥರ ಒಂದು ಪೇಪರ್ಲೆಸ್ ಟೆಕ್ನಾಲಜಿ ಅಂತ ಮಾಡಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ ಅವರು. ಎಂಟ್ರಿ ಮಾಡ್ಕೊತೀವಿ, ಆಮೇಲೆ ಅವರು ನಮಗೆ ಕನ್ಸಲ್ಟೇಷನ್ ಅಂತ ಕೊಡ್ತಾರೆ. ಮೆಡಿಕಲ್ ಆಫೀಸರ್ ಹತ್ರ ಇಲ್ಲಿ ಪೇಷಂಟ್ ಬಂದು ತೋರಿಸ್ಕೊತಾರೆ, ಅವ್ರಿಗೆ ಅಗತ್ಯವಾದ ತಪಾಸಣೆಯನ್ನು ಮಾಡ್ತೀವಿ. ಅದಾದಮೇಲೆ ನಮ್ಮ ಹತ್ರ GNM ಸ್ಟಾಫ್ ಅಂತ ಇರ್ತಾರೆ, ಅವರು ಎಲ್ಲ ತಪಾಸಣೆ ಮಾಡಿ ಇಲ್ಲಿ ಸ್ಕ್ರೀನಲ್ಲಿ ಡೇಟಾ ಎಂಟ್ರಿ ಅಂತ ಮಾಡ್ತಾರೆ. ಆ ಪೇಷಂಟ್ ಅವ್ರದ್ದು BP ಆಗಿರ್ಬೋದು, ಹಾರ್ಟ್ ರೇಟ್ ಆಗಿರ್ಬೋದು, ಸ್ಯಾಚುರೇಷನ್ ಆಗಿರ್ಬೋದು, ಟೆಂಪ್ರೇಚರು, ವೆಯ್ಟ್, ಹೈಟ್, ಈ ಥರದ್ದೆಲ್ಲ ಬೇಸಿಕ್ ಏನೇನಿರುತ್ತೆ ಅವನ್ನೆಲ್ಲ ಚೆಕಪ್ ಮಾಡಿ ಇಲ್ಲಿ ಈ ಸ್ಕ್ರೀನಲ್ಲಿ ಎಂಟ್ರಿ ಮಾಡ್ತಾರೆ ನಮ್ಮ GNM ಸ್ಟಾಫ್. ಅದಾದಮೇಲೆ ಮತ್ತೆ ಅವ್ರಿಗೆ ಏನಾದರೂ ಲ್ಯಾಬ್ ಟೆಸ್ಟ್ ಏನಾದರೂ ಮಾಡಬೇಕು ಅಂದರೆ ಇಲ್ಲೇ ನಮ್ಮ ಗಾಡಿಯಲ್ಲೇ ಒಂದು ಸಣ್ಣದಾದ ಒಂದು ಲ್ಯಾಬ್ ಥರ ಇದೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಎಲ್ಲ ಮಾಡರ್ನ್ ವೆಲ್ ಎಕ್ವಿಪ್ಡ್ ಇದೆ. ಈ ಗಾಡಿಯಲ್ಲೇ ಉಚಿತವಾಗಿ ಎಲ್ಲ ಲ್ಯಾಬ್ ಟೆಸ್ಟ್ಸ್ ಮಾಡಿ ರಿಪೋರ್ಟ್ ಇಮಿಡಿಯೇಟಾಗಿ ಬರೋ ಥರ ಇದೆ ಇಲ್ಲಿ ನಮ್ಮ ಲ್ಯಾಬಲ್ಲಿ. ಅದಕ್ಕೆ ಅಂತ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ನು ಇರ್ತಾರೆ ಈ ಗಾಡಿಯಲ್ಲಿ. ಈ ಥರ ಲ್ಯಾಬ್ ಟೆಕ್ನಿಷಿಯನ್ ಅವರು ರಿಪೋರ್ಟ್ನ ನನಗೆ ಅಲ್ಲೇ ಮತ್ತೆ ಅಪ್ಡೇಟ್ ಮಾಡ್ತಾರೆ, ಅದೇ ಡೇಟಾ ಅಲ್ಲಿ. ಅದು ಮತ್ತೆ ಮೆಡಿಕಲ್ ಆಫೀಸರು ಅಂದರೆ ಇದರ ವೆಬ್ಸೈಟಲ್ಲಿ ತೋರಿಸ್ಕೊಡುತ್ತೆ ಏನೇನಿದೆ ಅಂತ ಟೆಸ್ಟ್ ರಿಪೋರ್ಟ್ಗಳು. ಅದನ್ನು ನೋಡಿಕೊಂಡು ತಕ್ಕದಾದಂಥ ಏನು ಬೇಕೋ ಆ ಮೆಡಿಸಿನನ್ನು ನಾವು ಕೊಡ್ಬೋದು. ಪ್ರಿಸ್ಕ್ರೈಬ್ ಮಾಡಿದಾಗ ಸಪ್ರೇಟಾಗಿ ನಮ್ಮ ಫಾರ್ಮಸಿಸ್ಟೇ ಇರ್ತಾರೆ ಇಲ್ಲಿ, ಅವರು ಫ್ರೀಯಾಗಿ ಇಲ್ಲಿ ನೋಡಿ ಬನ್ನಿ ಅಗತ್ಯವಾದ ಎಲ್ಲ ಮೆಡಿಸಿನ್ಗಳಿದ್ದಾವೆ, ಎಲ್ಲ ಮಾತ್ರೆಗಳು, ಮೈಕೈ ನೋವು, ತಲೆನೋವು, ಜ್ವರ, ಹಾಗೆ ಅವ್ರಿಗೆ ಏನಾದರೂ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಬೇಕು ಆ ಥರದ್ದು ಎಲ್ಲ, ಏನಾದರೂ ಗಾಯಗಳಾದರೆ ಆ ಥರದ್ದು ಆಯಿಂಟ್ಮೆಂಟ್ಗಳಾಗಿರ್ಬೋದು, ಈ ಥರ ಎಲ್ಲ ಇಂಪಾರ್ಟೆಂಟ್ ಮೆಡಿಸಿನ್ಗಳು ಒಂದು ಸಣ್ಣ ಕ್ಲಿನಿಕಲ್ಲಿ ಏನೇನು ಕೊಡ್ಬೋದು, ಡಿಸ್ಪ್ಯಾಚ್ ಮಾಡ್ಬೋದು, ಆ ಥರ ಎಲ್ಲ ಅಗತ್ಯವಾದ ಮೆಡಿಸಿನ್ ಇದೇ ಗಾಡಿಯಲ್ಲಿ ಅವೈಲೇಬಲ್ ಇರುತ್ತೆ. ಎಲ್ಲಿ ಶ್ರಮಿಕರು ಇರ್ತಾರೆ ಅಲ್ಲಿಗೆ ನಾವು ಹೋಗಿ ಅವ್ರಿಗೆ ಆರೋಗ್ಯದ ಏನು ಫೆಸಿಲಿಟಿ ಇದೆ, ಹೆಲ್ತ್ ಫೆಸಿಲಿಟಿ ಏನೇನು ಬೇಕೋ ಅದನ್ನೆಲ್ಲ ನಾವು ಒದಗಿಸಿ ಕೊಡ್ತಾ ಇದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಏನೇನು ಬೇಸಿಕ್ ಟ್ರೀಟ್ಮೆಂಟ್ ಬೇಕು, ಬೇಸಿಕ್ ಚೆಕಪ್ ಏನು ಬೇಕು, ಆಲ್ಮೋಸ್ಟ್ ಎಲ್ಲ ಇದೆ ಇಲ್ಲಿ. GRBS ಮಾಡ್ತೀವಿ, HB ಮಾಡ್ತೀವಿ, ಕಾರ್ಡ್ ಮೆಥಡ್ಸು, HIV, HBsAg, ಮಲೇರಿಯಾ, ಡೆಂಗು, ಆಲ್ಮೋಸ್ಟ್ ಎಲ್ಲ ಥರ ಚೆಕಪ್ಸು ಇದೆ ಇಲ್ಲಿ. ತುಂಬ ಒಳ್ಳೆಯದಾಗಿದೆ. ಕಾರ್ಮಿಕ ಇಲಾಖೆಯಿಂದ ಈ ಥರ ಟೆಸ್ಟ್ಗಳೆಲ್ಲ ಅಲ್ಲಿ ಅವ್ರು ಇರೋ ಹತ್ರನೇ ನಾವು ಹೋಗ್ಬಿಟ್ಟು ಅವ್ರಿಗೆಲ್ಲ ಕೊಡ್ತಿರೋದು. ಈ ಥರ ಟ್ರೀಟ್ಮೆಂಟು ತುಂಬ ಒಳ್ಳೆಯದಾಗ್ತಿದೆ, ಬಡವರಿಗೆಲ್ಲ ಹೆಲ್ಪ್ ಆಗ್ತಿದೆ ಇದರಿಂದ.
ಆದರೆ ನಾವು ಹೋಮ್ ವಿಸಿಟ್ ಮಾಡ್ತೀನಿ. ಅಲ್ಲಿ ANC ಮತ್ತು PNC ಅಂದರೆ ಗರ್ಭಿಣಿ ಬಾಣ್ತಿರಿದ್ರೆ ಅವರಿಗೆ ಹೆಲ್ತ್ ಬಗ್ಗೆ ಹೇಳ್ಕೊಡ್ತೀವಿ. ಮತ್ತು ಮಕ್ಕಳನ್ನ ಹೇಗೆ ಕೇರ್ ಮಾಡಬೇಕು, ಮಗು ಹುಟ್ಟಾಗ ಯಾವ ಥರ ಕೇರ್ ಮಾಡಬೇಕು, ಮತ್ತು ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಡ್ತೀವಿ. ಮತ್ತು ಏಜ್ ಆಗಿರೋರ್ಗೂ ಹೋಮ್ ವಿಸಿಟ್ ಮಾಡಿ ಅಲ್ಲೇ ಏನೇನು ಟ್ರೀಟ್ಮೆಂಟ್ ಆಗಬೇಕು ನಾವು ಇಲ್ಲಿಂದಲೇ ಕರ್ಕೊಂಡೋಗಿ ಮಾಡಿಸಿ ಅವರಿಗೆ ಹೆಲ್ಪ್ ಆಗೋ ಥರ ಮಾಡ್ತೀವಿ. ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಇದಾವೆ, BP, ಶುಗರು, ಆಮೇಲೆ ಐರನ್ ಟ್ಯಾಬ್ಲೆಟು, ವೀಕ್ನೆಸ್ಸಿಗೆ ಮತ್ತು ಬ್ಯಾಕ್ ಪೇನು ಹಾಗೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ಆಯಿಂಟ್ಮೆಂಟು ಮತ್ತು ಟ್ಯಾಬ್ಲೆಟ್ಗಳು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗೆಲ್ಲ ಅನುಕೂಲ ಐತೆ ಸರ್, ನಮ್ಮ ಇದು ತಾನೇ ಬರ್ತದೆ ಹಣ್ಣು. ನಮಗೆಲ್ಲ ಅನುಕೂಲ ಐತೆ. ಈಗ ಏನು ಆಸ್ಪತ್ರೆಗೆ ಹೋಗೋದೇನು ಬೇಕಾಗಿಲ್ಲ, ನಮ್ಗೆ ಇಲ್ಲೇ ಬಂದು ತೋರಿಸಿ ಮಾತ್ರೆ ಅದು ಕೊಟ್ಟು ಚೆಕ್ ಮಾಡ್ತಾರೆ. ಏನೂ ಆಗಲಿ ಸರ್, ಇಲ್ಲೇ ಬರ್ತಾರೆ, ಬಂದು ವಾರಕ್ಕೊಂದ್ಸಾರಿ ಬರ್ತಾರೆ, ಚೆಕ್ ಮಾಡ್ತಾರೆ, ತೋರಿಸ್ಕೊಂಡು ಬರ್ತಾರೆ ಸರ್. ಈ ಹಿಂದೆ ಈ ರೀತಿ ಎಲ್ಲ ಒಂದು ವ್ಯವಸ್ಥೆ ಇರಲಿಲ್ಲ. ಕೆಲಸ ಹೋದವರು ಮಾಡ್ತಾ ಇರೋ ಜಾಗಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಡಾಕ್ಟ್ರುಗಳು ಬಂದು ಇಲ್ಲೇ ಚೆಕ್ ಮಾಡಿ ಅವ್ರ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ಮಾಡಿಕೊಡ್ತಾರೆ ಅಂತಂದರೆ ಇದೊಂದು ತುಂಬ ಉಪಕಾರ ಮಾಡೋವಂಥದ್ದು, ಕಾರ್ಮಿಕರುಗಳಿಗೆ ಸಹಾಯ ಆಗೋವಂಥ ವಿಚಾರ ಇದು. ಇವರು ಮೋಸ್ಟ್ಲಿ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಬಂದಿರುವಂಥದ್ದು ತುಂಬ ಒಳ್ಳೆಯದು. ಅವ್ರು ಬಂದಮೇಲೆ ಈ ರೀತಿ ನಡೀತಾ ಇದೆಯಾ ಅಂತ ಅನಿಸುತ್ತೆ. ಆ ರೀತಿಯಾಗಿ ಒಂದು ನಮಗೂ ಒಂಥರ ಭಾವನೆ, ಯಾಕಂದರೆ ಯಾರೂ ಈ ಮುಂಚೆ ಈ ಥರ ಮಾಡಿರಲಿಲ್ಲ. ಯಾವುದೇ ಒಂದು ಸಚಿವರು ಕೂಡ ಈ ಥರ ಒಂದು ವ್ಯವಸ್ಥೆ ಮಾಡಲಿಲ್ಲ. ಕಾರ್ಮಿಕರು ಇರೋ ಬಳಿಗೆ ಹೋಗಿ ಅವರ ಆರೋಗ್ಯನ ವಿಚಾರಣೆ ಮಾಡೋದು ತುಂಬ ಕಷ್ಟ ಇತ್ತು. ಈ ಮಾಡ್ತಾ ಒಂದು ಸದುದ್ದೇಶ ತುಂಬ ಚೆನ್ನಾಗಿದೆ. ಬಹಳ ಖುಷಿ ಆಗುತ್ತೆ ನೋಡಿ, ಉಚಿತವಾಗಿ ಈ ಥರ ಸೇವೆ ಕೊಡ್ತಾ ಇರೋದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇರೋದು ಬಹಳ ಖುಷಿ, ಸಂತೋಷದ ವಿಷಯ ನಮಗೆ. ತಮ್ಮ ಕೆಲಸದ ಒತ್ತಡದಿಂದಾಗಿ ಸಾಕಷ್ಟು ಜನ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಉಳ್ಕೊಂಡ್ಬಿಡ್ತಾರೆ. ಅದು ಇನ್ನೇನೋ ಆಗಿ ಇನ್ನೇನೋ ಉಲ್ಬಣಿಸುತ್ತೆ. ಅದ್ರ ಬದಲು ಹೈಟೆಕ್ ಸರ್ಕಾರಿ ಸಂಚಾರಿ ಆಸ್ಪತ್ರೆ ಇದು ಒಂದು ಸುಂದರವಾದ ಕಲ್ಪನೆ ಅಂತಲೇ ಹೇಳ್ಬೋದು. ನೀವು ಕೂಡ ಕಾರ್ಮಿಕ ಇಲಾಖೆ ಈ ಕೆಲಸದ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.